ಏ ಗುಂಡವ ಒಂದು 200 ರೂಪಾಯಿ ಇದ್ರೆ ಕೊಡ, ನೀನು ಕೊಡ್ತೀನಂತ ಮತ್ತೆ ಯಾವಾಗಾರ ರೊಕ್ಕ ಬೇಕಾಗೆ ಒಂದು ಜರ ಅರ್ಜೆಂಟಾಗಿ. ಅಯ್ಯ ಸುಬ್ಬಿ ಹಾ ಸುಬ್ಬಿ ಎಲ್ಲಿ ತರಲೆ 200 ರೂಪಾಯಿ ನನಗೆ ಕೂಲಿ ಇಲ್ಲ ಏನಿಲ್ಲ ಕೂತೀನಿ ನಾನೇ ನಿನ್ ಬಲ್ ಕೇಳ್ಬೇಕಂತ ಬಂದೀನಿ, ನೀನು ನೋಡಿದ್ರೆ ನನ್ನ ಬಲ್ ಕೇಳಕತ್ತಿಲ್ಲ ಯವ್ವ. ಏನವ ಗುಂಡವ ಜಯಕ್ಕ ಇಬ್ರು ಮುಂಜಾನೆ ಮಾತಾಡ್ಕೊಂಡು ಕೂತಿರಲ್ವ ಯವ್ವ, ಕೆಲಸ ಎಲ್ಲ ಆಗ್ಯದೇನು? ಯಾಕೆ ಇವತ್ತೇನು ಕೂಲಿಗಿಲಿ ಹೋಗಿಲ್ಲಲ್ಲ ಯಾಕ ಇಬ್ರು ಕೂತಿರಲ್ಲ? ಅಯ್ಯ ಜ್ಯೋತಿ ಬಾ, ಈಗ ಬಂದೇನು? ಎಲ್ಲಿ ಹೋಗೋದ ಯಾವ ಕೂಲಿ? ಎಲ್ಲಿ ಕೂಲಿನೇ ಸಿಗಲಾಗ್ಯದ, ಏನಿಲ್ಲ. ರೊಕ್ಕ ಅಂದ್ರ ಏನ ಅಂತಾರಲ್ಲ, ಅದು ಕನಸನ್ನೇ ಕಂಡಂಗಾಲತ್ತದ. ಅದಕ್ಕೆ ಒಂದು 200 ರೂಪಾಯಿ ಯಾವೇನು ಅಂತೇಳಿ ಗುಂಡವ್ಗ ಕೇಳಕತ್ತಿದ್ದೆ. ಆಕಿ ನೋಡಿದ್ರೆ ನನ್ನ ಬಲ್ಲೆಲ್ಲ ರೊಕ್ಕ ನಿನಗೆ ನಿನ್ನ ಬಲ್ಲ ಇದ್ರ ಕೊಡು ಅಂತೇಳಿ ನನಗೆ ಕೇಳತ್ತಿದ್ಲು. ಅದೇ ಮಾತು ಹೇಳತ್ತಿದ್ಲು ನೋಡ ಯವ್ವ ತಾಯಿ. ಬಾ ಚಲೋ ಬಂದಿದ್ದು ನೋಡುವ ಯವ್ವ ನೀನು. ಅಲ್ಲ ಕೊಡಿ, ಒಂದು 200 ರೂಪಾಯಿ ಇದ್ರೆ ಕೊಡ, ನೀನು ಇದು ಜರ ಅರ್ಜೆಂಟಾಗಿ ಬೇಕಾಗ್ಯಾವ, ಕೇಳಕತ್ತೀನಿ, ಯಾರು ಕೊಡಲೇಗ್ಯಾರ. ಏವ 200 ರೂಪಾಯಿ ನಾ ಎಲ್ಲಿಂತರಲ್ಲ ಏವ, ನನ್ನ ಬಲ್ಲ ಎಲ್ಲಿ ಬರ್ಬೇಕು ರೊಕ್ಕ? ನಾನೇ ಯಾರ ಬಲ್ಲರ ಕೇಳ್ಬೇಕಂತೇಳಿ ಹೊಂಟಿದ್ದೆ ನೋಡು. ಇನ್ನೇನು ಶಿವರಾತ್ರಿ ಹಬ್ಬನೂ ಬತ್ತು, ಒಂದು ಜರ ಬೆಲ್ಲ ಅದು ತರೋದಿತ್ತು ಹಬ್ಬಕ್ಕೆ. ನೀವು ರೊಕ್ಕನೇ ಇದ್ದಿದ್ದಿಲ್ಲ, ಏನು ಮಾಡೋದು ಅಂತ ಹೇಳಿ ನಾನೇ ಯೋಚನೆ ಮಾಡ್ಲತ್ತಿದ್ದೆ. ಹಿಂಗೆ ನಮ್ಮ ತಂಗಿಗೆ ಫೋನ್ ಹಚ್ಚಿದ್ದೆ. ಆಕೆ ಹೇಳಿದಳು ಒಂದು ಯಾವುದೋ ಒಂದು ಸಂಘ ಅದತ್ತೆ ಏನ ಕೂಡಿ, ಸಂಘದವರು ರೊಕ್ಕ ಕೊಡ್ತಾರ, ಸಾಲ ಕೊಡ್ತಾರತ್ತ, ವಾರ ವಾರ ಕಟ್ಟಬೇಕತ್ತ. ಅದಕ್ಕೆ ಮತ್ತು ನಮಗೂ ಬೇಕು, ಹೆಂಗೆ ಕೊಡ್ತಾರ ಅಂತ ಕೇಳಿದೆ. ಕೊಡ್ತಾರತ್ತ ಹೇಳಿ ಅಂದಾಳ. ರೊಕ್ಕ ಕೊಡ್ತಾರತ್ತ ಯಾ ಸಂಗದವ್ರ ನೀನು ಕೂಡಿ? ನಮಗೂ ಹೇಳು, ನಾವು ತಗೋತೀವತ್ತ ರೊಕ್ಕ. ರೊಕ್ಕ ಬೇಕಾಗಲ್ಲ ಯವ್ವ ತಾಯಿ, ಎದಕ್ಕೂ ರೊಕ್ಕನೇ ಇಲ್ಲ ಬಂದಾಗ್ಯದ. ಏನು ಮಾಡೋದ ನೀನು? ಕೂಲಿನೂ ಸಿಗಲ್ಲ, ಏನು ಸಿಗಲ್ಲ. ಮತ್ತೆ ಹೆಂಗೆ ಮಾಡೋದು ಮೈ? ಆ ಗಂಡಸರು ಕೇಳಿದ್ರೆ ಅವ್ವರ 1 ರೂಪಾಯಿ ಕೊಡಂಗಿಲ್ಲ ಅಂತಾವ. ಎಲ್ಲಿ ದುಡಿಲಕ್ಕೂ ಹೋಗಕ್ಕೆ ತಯಾರಿಲ್ಲ, ಏನಿಲ್ಲ. ಸಾಕಾಗ್ಯದ ನೀನು ಕೂಡಿ. ಯಾ ಸಂಗದವ್ರ ನೀನು? ಎಲ್ಲಿ ಕೊಡ್ತಾರೆ ಹೇಳು, ನಾವು ಹೋಗ್ತೀವಿ. ಏವ ಗುಂಡವ, ನೀ ಏನು ಎಲ್ಲಿ ಹೋಗೋದು ಬೇಕಾಗಿಲ್ಲ, ಅವರೇ ಇಲ್ಲೇ ಬರ್ತಾರತ್ತ. ಅದಕ್ಕೆ ಅವ್ರು ಹೇಳಾರ, ನಾ ಫೋನ್ ಮಾಡಿ ಕೇಳಿನವ್ರಿಗೆ. ಅವ್ರು ಹೇಳಾರ ಒಂದು 10 ಮಂದಿದು ಒಂದು ಗುಂಪು ಮಾಡ್ರಿ, 10 ಮಂದಿ ಹೆಣ್ಮಕ್ಳು ಇರ್ಬೇಕಂತ. ಅವ್ರು ಹೆಣ್ಮಕ್ಳಿಗೆ ಅಟ್ಟೆ ರೊಕ್ಕ ಕೊಡ್ತಾರತ್ತ, ಗಂಡಸರಿಗೆ ಕೊಡಲತ್ತ. ಹೆಣ್ಮಕ್ಳ ಮೇಲೆ ಹೆಸರು ಮೇಲೆ ಕೊಡ್ತಾರತ್ತ. ಅದಕ್ಕೆ ನಿಮ್ದು ಆಧಾರ್ ಕಾರ್ಡು ಅದು ಎಲ್ಲ ತೊಗೊಂಡು ಇಟ್ಕೋರಿ ಅಂತ ಹೇಳಾರ. 10 ಮಂದಿ ಆಗ್ಬೇಕತ್ ನೋಡುವ. 10 ಮಂದಿ ಆದ್ರಂದ್ರೆ ಕೊಡ್ತಾರತ್ತ ಅವ್ರು, ಇಲ್ಲ ಒಬ್ರು ಇಬ್ರು ಅಂದ್ರೆ ಕೊಡಲತ್ತ ನೋಡೋರು. ಇವತ್ತು ಹೆಂಗೆ ಮತ್ತೆ 10 ಮಂದಿಗೆ ಈಗ ಜಮಾ ಮಾಡ್ಬೇಕಲ್ಲ, ಹೆಂಗೆ ಮಾಡ ಮತ್ತೆ? ಏವ 10 ಮಂದಿ ಜಮಾ ಮಾಡ್ಬೇಕತ್ತ? 10 ಮಂದಿಗೆ ಯಾರ್ಯಾರು ಜಮಾ ಮಾಡಮ್ಮ ಏವ? ಈಗ ನಾವು ಬೇಕಾದೆ, ಗುಂಡ ಹೋಗ್ಬೇಕಾದ್ಲು, ನೀವು ಬೇಕಾದಿ, ಮತ್ತಿನ್ನ 7 ಮಂದಿ ಬೇಕಲ್ಲ ನೀನು ಕೊಡಿ. ಯಾರ್ಯಾರಿಗೆ ಜಮಾ ಮಾಡಮಂತಂದು ಮತ್ತೆ 10 ಮಂದಿ ಅಂದ್ರೆ ಎಲ್ಲಿ ಹುಡ್ಕಮ್ಮ ಯವ? ಗುಂಡವ ಯಾರ್ಯಾರಿಗೆ ಮಾಡಮ್ ನೀನಾರು ಹೇಳ, ನೀನು ಕೊಡಿ, ನಿನಗಾದ್ರೆ ಗೊತ್ತಿರ್ತಾರೆ. ಯಾರಿಗೆ ರೊಕ್ಕ ಬೇಕಾಗ್ಯವತ್ತು ಗೊತ್ತಿರ್ತದೆ ನಿನಗೆ. ಅಯ್ಯ 10 ಮಂದಿ ಏನು ದೊಡ್ಡದ ಬಿಡ ನೀನು ಒಯ್ದು. ಎಲ್ಲರಿಗೂ ರೊಕ್ಕ ಬೇಕಾಗ್ಯಾವ, ರೊಕ್ಕ ಕೊಡ್ತೀನಿ ಅಂದ್ರೆ ಯಾರನ್ನ ಬ್ಯಾಡ ಅಂತಾರೇನು? ಅದೇನು ವಾರ ವಾರ ಕಟ್ಟೋದಿಲ್ಲ? ಆಯ್ತು ತಗೋ, ನಾನೆಲ್ಲ ಹೇಳ್ತೀನಿ ಅಂತ. ಈಗ ನಾವು ಮೂವರಾದ್ವೆ, ಈ ಕಡೆ ಹಿಂದಿನ ಮನೆ ಮಾಲಕ್ ಹೋಗ್ಬೇಕಲ್ಲ, ಹಂಗೆ ಆಕಿ ಲಕ್ಷ್ಮಿ ಲತಾ ಅವರಿಬ್ರು 6 ಮಂದಿ ಆದ್ರೆ. ಮತ್ತೇನದಂದ್ರೆ ಆ ಕಡೆ ಹಿಂದಿನ ಮನೆಯಿಂದ ಆಕಿ ಶಕುಂತಲಾ ಆಳಲ್ಲ, ಆಕಿನೂ ಕೇಳಿದಳು ರೊಕ್ಕ. ಆಕಿಗೂ ರೊಕ್ಕ ಬೇಕಾಗ್ಯವತ್ತ. ಅದು ಪಾಪ ಯಾಕೋ ಗಂಡಗೇನೋ ಆರಾಮಿಲ್ಲತ್ತ. ಆಕಿನೂ ರೊಕ್ಕ ಇದ್ರೆ ಕೊಡ ಅಂತ ನನಗೆ ಕೇಳಿದ್ಲು, ನಾನೇ ಇಲ್ಲ ಅಂತ ಹೇಳಿನಿ. ಮತ್ತೆ ಈಗ ಸಂಘದವ್ರು ಕೊಡ್ತೀರಿ ಅಂದ್ರೆ ತೋತಾ ಆಕೇನು ಅಲ್ಲ ಅಂತಾಳೇನು? ಅಯ್ಯ 8 ಮಂದಿ ಹೋದಲ್ಲ, ಮತ್ತೆ ಇನ್ನ ಇಬ್ರು ಯಾರಿಗೆ ಹುಡುಕ್ತೇನೆ ನಾವು ಇದು? ಅಯ್ಯ ಇಬ್ರೇ ಅಲ್ಲ, ನಮ್ಮ ಎದುರು ಮನೆ ಸುಮಾ ಕಾಳದಕ್ಕಿ, ಆಕಿಗೂ ಬೇಕತ್ ರೊಕ್ಕ. ಸುಮಾ ಬಕ್ಕಿ ಇನ್ನೊಬ್ಬಾಕಿ ಪಾರವ. 10 ಮಂದಿ ಆದ್ವಲ್ಲ ಇಲ್ಲಿ, 10 ಮಂದಿ ಆತೀವಿ. 10 ಮಂದಿದು ಸೇರ್ಕೆ ತೊಗೊಳಮಂತ. ಎಟ್ಟಿಟ್ಟು ಕೊಡ್ತಾರತ್ತವಾ ಜ್ಯೋತಿ ರೊಕ್ಕ? ಅಯ್ಯ ಗುಂಡವ, ಅದೇನೇನು ಇಲ್ಲಿ ತಗೋ, ನೀನು 1 ಲಕ್ಷ ಬೇಕಂದ್ರೆ 1 ಲಕ್ಷ ಕೊಡ್ತಾರೆ, 50,000 ಬೇಕಂದ್ರೆ 50,000 ಕೊಡ್ತಾರೆ, ನಿಂಗೆ ಎಷ್ಟು ಬೇಕಂತ ಅಷ್ಟು ಕೊಡ್ತಾರೆ. ಅವ್ರು ಏನದಂದ್ರೆ ವಾರ ವಾರ ಇಷ್ಟಿಷ್ಟಂತ ಹೇಳ್ತಾರೆ ಅವರು. ವಾರ ವಾರ ಕನಿಷ್ಠ ಅಂದ್ರೆ 1,000 ರೂಪಾಯಿ ಕಟ್ಬೇಕು ನೋಡುವ. ವಾರ ವಾರ ನೀ 1,000 ರೂಪಾಯಿ ಕಟ್ಟಂಗಿತ್ತು ಅಂತಂದ್ರೆ ಕೊಡ್ತಾರೆ ನೋಡೋರು. ಮತ್ತೆ ಹೆಂಗೆ ತೋತಿ ಹೆಂಗೆ ಮತ್ತೆ? ಏಯವ್ವ ತಗೊಳಂ ಬಿಡ ಯವ್ವ ತಾಯಿ. 1 ಲಕ್ಷ ಕೊಟ್ಟರೆ 1 ಲಕ್ಷ ತಗೊಳಂ ತಗೋ ಕಡಿ. ಬೇಕಾಗ್ಯಾವ ನನಗೂ ರೊಕ್ಕ ಬೇಕಾಗ್ಯಾವ. ಅದಕ್ಕೆ ಎಲ್ಲ ಮನಾರ್ ಖರ್ಚದ ಈಗ. ಕುಬ್ಸಂತ ಕುಂಚಿಗೆ ಏನೇನೋ ಬಂದಾವ. ಸಂಘದವರು ಕೊಡ್ತೀನಿ ಅಂದ್ರೆ ಯಾಕೆ ಕೊಡೋಣ ನೀನು ಇದು? ಈಗಿನ ಕಾಲದಾಗ ರೊಕ್ಕ ಯಾರು ಕೊಡ್ತಾರೆ ಹೇಳು? ಮೈತನ ಬಂದು ಬ್ಯಾಂಕ್ನಾಗ ಹೋದ್ರ 100 ಮಾತಾಡ್ತಾರ. ಹಡಿಬಿಟ್ಟಿನ ಹಾಟಗಳು ಏನೋ ಮನೇಲಿತ್ತ ಸಾಲ ಕೊಟ್ಟಾರಂಗ ನಾಟಕ ಮಾಡ್ತಾರ. ಮನಿ ನಿಮ್ಮ ಹೆಸರು ಮೇಲೆ ಅದೇನು, ಹೊಲ ನಿಮ್ಮ ಹೆಸರು ಮೇಲೆ ಅದೇನು, ಮತ್ತೆ ಏಟು ದುಡಿತೀರಿ, ತಿಂಗಳ ಎಲ್ಲಿ ಬರ್ತದ ಪಗಾರ ನಿಮಗೆ, ನೌಕರಿ ಎಲ್ಲಾದ, ಅದು ಇದು ಅಂತ ಹೇಳಿ 100 ಮಾತು ಕೇಳ್ತಾರ. ನಮ್ಮಂತ ಹೆಂಗಸರಿಗೆ ಸುಮ್ಮನೆ ಏನು ಕಾಗದ ಪತ್ರ ಇಲ್ಲದೆ ಸಾಲ ಕೊಡ್ತಾರೇನೋ ಅವರು. ಸಂಘದವರು ಪಾಪ ಮನೆತನ ಬಂದು ಸಾಲ ಕೊಟ್ಟು ಮತ್ತೆ ಅವರೇ ಏನಂತಂದ್ರೆ ಬಂದಿಸ್ಕೊಂಡು ಹೋಗ್ತಾರತ್ತ. ಅದೇನದ ನೀನು ಕೊಡಿ 1,000 ರೂಪಾಯಿ ಕಟ್ಟಕ್ಕೇನು ದೊಡ್ಡ ಇದೇನದೇನು? 3 ಕೂಲಿಗೆ ಹೋದ್ರೆ ಆಯ್ತು 1,000 ರೂಪಾಯಿ ಆತಾವ. ಯಾಕೆ ಚಿಂತೆ ಮಾಡಬೇಕು? ತಗೊಳ್ಳೋ ಏನಂತವ ಜಯಕ್ಕ, ನೀ ಹೇಳು. ಹೌದಂತ ಏನಂತ ನನ್ನ ಮಾತು? ಖರೆ ಅದ್ ಬಿಡ ನೀನು ಇದು 300 ರೂಪಾಯಿ ಕೂಲಿ ಅದ, 3 ದಿನ ಹೋದ್ರಾಯ್ತು 1,000 ರೂಪಾಯಿ ಆಗೋತಾವ. ಏನು ಭಾಳ ಅಂತ ಪರಿ ಕಷ್ಟದ. ಆ ಬ್ಯಾಂಕಿಗೆ ಹೋದ್ರೆ ಇಲ್ಲಾರ್ದೆಲ್ಲ ಕಾಯ್ದೆ ಸಿರಿ ಮಾತಾಡ್ತಾವ, ಇರ್ಲಾರ್ದೆಲ್ಲ ಕಾನೂನು ಹೇಳ್ತಾರ ಅವರು. ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳಿ. ಮತ್ತೆ ಒಂದು ಜರ ಕೊಡ ತಡ ಆಯ್ತಂದ್ರೆ ಮನೆ ಬಂದಿತ್ತು ಲಬ 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 ಅಂತ ಹೇಳಿ ಕೈಕೋತಾರ. ಎದಕ್ಕೆ ಬೇಕಾಗಿದ್ದೆವು ಬಿಡೋ ಕಡೆ. ಕಾಗದ ಪತ್ರ ಇಲ್ಲಾರ್ದೇನಂದ್ರೆ ಸಂಘನವ್ರು ಸಾಲ ಕೊಡ್ತಾರೆ, ವಾರ ವಾರ ಕಟ್ಟಿದ್ರೆ ಆಯ್ತ ಕಡೆ. ಈಗ ಜ್ಯೋತಿ ನಾವಂತರ ತೋತೀವೋ ಇವ, ನಾವೀಗೇನು ಇಷ್ಟು ಮಂದಿ ಹೆಸರು ಹೇಳಿದ್ವಲ್ಲ, 9 ಮಂದಿ ಅದ್ರಲ್ಲ ನೀನು ಇದು ಇನ್ನೊಬ್ರು ಬೇಕಲ್ಲ ಮತ್ತೆ. ಯಾರಿಗೆ ಹೇಳ ಗುಂಡವ ಇನ್ನೊಬ್ಬಕಿಗೆ? ಅಯ್ಯ 9 ಮಂದಿ ಅವರೇನು? ನಾ 10 ಮಂದಿ ತಿಳ್ಕೊಂಡಿದ್ದೆ. ಇನ್ನೊಬ್ಬಕ್ಕೆ ಅಂದ್ರೆ ಯಾರಿಗೆ ಹೇಳೋಣ? ಯಾವತ್ತಿಗೆ ಬೇಕಾಗಿದ್ದು ರೊಕ್ಕ ನಮ್ಮ ಮನೆಗ? ತಕಿ ಕೋಳಿ ವ್ಯಾಪಾರ ಮಾಡ್ತಾಳಲ್ಲ, ಹೆಸರು ಏನು ಎಲ್ಲವ ಹೇಳಮ್ ತಗೋ.
ಆಕಿಗೂ ಬೇಕಾಗ್ಯಾವತ್ತ ಕೋಳಿ ತೊಳೆದಾತ ಬೇಕಂದಾಳ ಆಕಿಗೆ ಹೇಳ್ತೀನಿ ತಗೋಣ ಆಕಿನೂ ತೋತಾಳ ಒಟ್ಟು 10 ಮಂದಿ ಆಗಲ್ಲ ಮತ್ತೀಗ ಆಯ್ತಾಯ್ತು ಆಕಿ ಹೇಳು ಆಕಿನೂ ತೋತಾಳ ನೋಡು ಈಗ ಆಯ್ತು ನೋಡು 10 ಮಂದಿ ಆಗಿವಿ ಅವ್ರೆಲ್ಲರಿಗೂ ಏನದಂದ್ರೆ ನಾಳೆಗೆ ಬರಕ್ಕೆ ಹೇಳಿಲ್ಲಿ ನಾ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಸಂಗೀನ್ ಸರ್ಗೆ ಅವ್ರು ಬರ್ತಾರೆ ಬಂದು ಇಲ್ಲೇ ಎಲ್ಲರದು ಆಧಾರ್ ಕಾರ್ಡ್ ಅದು ತೊಗೊಂಡು ಹೆಸರದೆಲ್ಲ ಬರ್ಕೊಂಡು ಸೈನ್ ಮಾಡಿಸ್ಕೊಂಡು ರೊಕ್ಕ ಕೊಡ್ತಾರೆ ಯಾರ್ಯಾರಿಗೆ ಎಷ್ಟೆಷ್ಟು ರೊಕ್ಕ ಬೇಕಂತ ಹೇಳಿ ಅವ್ರಿಗೆ ಹೇಳಬೇಕು ಅವ್ರೇನದಂದ್ರೆ ಇನ್ನೊಂದು ದಿನ ಬಂದು ರೊಕ್ಕ ಕೊಟ್ಟಿಗೆ ಹೋಗ್ತಾರೆ ಆಮೇಲೆ ಅವ್ರು ಹೊರ ಬಂದು ತುಂಬ್ಕೋತಾರೆ ಮತ್ತು ನಾಳೆಗೆ ಎಲ್ಲಿ ಬರ್ಲಕ್ಕೆ ಹೇಳಿ ಅವ್ರಿಗೆ ಈಗ ನಮ್ಮ ಮನೆ ಅಂತೂ ಆಗಲ್ವ ನಮ್ಮ ಮನೆ ಮೊದಲೇ ಸಣ್ಣದದ ನಮ್ಮ ಮನೆಗೇನಾಗಲ್ಲ ಯಾರ ಮನೆ ಮುಂದೆ ಹೇಳಮ್ಮ ಗುಂಡವಜಿ ನಿಮ್ಮ ಮನೆಯೇ ದೊಡ್ಡದ ನಿಮ್ಮ ಮನೆ ಮುಂದೆ ಬರಕ್ಕೆ ಹೇಳ ಅಯ್ಯ ಆಯ್ತು ಹೇಳು ಅದಕ್ಕೇನದ ನಮ್ಮ ಮನೆ ಮುಂದೆ ಬರಕ್ಕೆ ಹೇಳು ನಮ್ಮ ಮನೆ ಮುಂದೆ ಬಂದ್ಕೇಸಿಂದ ಹೆಸರಾದ ಬರ್ಕೊಂಡ್ಕೆ ಕೊಟ್ಟು ಹೋಗಲಕ್ಕ ಮತ್ತೆ ತುಂಬ್ಕೊಳಕ್ಕೂ ನಮ್ಮ ಮನೆ ಮುಂದೆ ಬರ್ಬೇಕು ನೋಡ್ಬೇವ ನಾನು ಅವ್ರ ಮನೆಗೆ ಇವ್ರ ಮನೆಗೆ ಬರಕ್ಕೆಲ್ಲ ಮೊದಲೇ ನಮಗೆ ಅವೆಲ್ಲ ಆಗಲ್ವೇವ ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ನಮ್ಗೆ ರೂಢಿ ಇಲ್ಲ ಏನಿಲ್ಲ ನಮ್ಮ ಮನೆ ಮುಂದೆ ಬರ್ಲಕ್ಕೆಲ್ಲ ಬಕ್ಕಿ ಏನು ಆಯ್ತು ಹೇಳವ ಹಾಗೆ ಹೇಳ್ತೀನಂತ ನಿಮ್ಮ ಮನೆಯೇ ದೊಡ್ಡದದ ನಿಮ್ಮ ಮನೆ ಮುಂದೆ ಬರ್ಲಕ್ಕೆ ಎಲ್ಲರೂ ನೀ ಏನು ಯಾರ ಮನೆಗೆ ಹೋಗ್ಬೇಡವೇವ ಅಲ್ಲ ಆಕಿ ತೋತಾಳ ಅಂತ ಹೇಳಿ ನಾವೇ ಲೆಕ್ಕ ಮಾಡೀವಿ ಮೊದಲ ಒಂದ್ಸಲ ಎಲ್ಲವಕ್ಕಿಗೂ ಕೇಳಂಬ್ರೆ ನಿಮ್ಮ ಕೋಡಿಗಳು ಎಲ್ಲರಿಗೂ ಕೇಳಿ ಎಲ್ಲರೂ ಹ್ಞೂ ಅಂದ್ರೆ ಅವ್ರಿಗೆ ಸರಿ ಹೇಳಕ್ಕೆ ಇದು ಆಗ್ತದ ಮತ್ತು ನಾವು ಸರಿ ಹೇಳಿದ್ವಿ ಇವ್ರು ಯಾರು ತೊಗೊಳಲ್ಲ ಮಾಡಲ್ಲ ಅಂದ್ರಂದ್ರೆ ಆಮೇಲೆ ಸುಮ್ಮನೆ ನಾವು ಇದು ಮಾಡ್ಕೊಂಡಂಗೆ ಆಗ್ತದವ ಮತ್ತು ಅವ್ರು ನಮಗೂ ಕೊಡಲ್ಲ ನಂಗಾರ ಅದಕ್ಕೆ ಹೇಳ್ತೀನಿ ಮತ್ತು ತೊಗೋತಾರಿಲ್ಲ ಅವ್ರು ಗ್ಯಾರಂಟಿ ಅದಿಲ್ಲ ನಿಮಗೆ ಜ್ಯೋತಿ ಎಂತ ಮಾತಾಡ್ತಾನೆ ನಾವು ಇದು ರೊಕ್ಕ ಕೊಡ್ತಿದ್ರೆ ಯಾವತ್ತಿನ ಬ್ಯಾಡ ಅಂತ ನಾವು ಸುದ್ದಾರು ರಾತ್ರಿ ಬೆಳತನ ಬೇಕಾದ್ರೆ ಬಂದು ಕುದಿರ್ತಾರೆ ರೊಕ್ಕ ಕೊಡ್ತೀವಿ ಅಂದ್ರೆ ಏನು ಚಿಂತೆ ಮಾಡ್ಬೇಡ ಅದೆಲ್ಲ ಕಾಜಿ ಬಿಟ್ಬಿಡು ನನ್ನ ಕಡೆ ಇರ್ಲಾಕ ಅದೆಲ್ಲ ಆಯ್ತಿಲ್ಲ ನಾ ಎಲ್ಲ ಹೇಳ್ತೀನಿ ಅವ್ರೆಲ್ಲರಿಗೂ ಹೇಳ್ತೀನಿ ಅವ್ರೆಲ್ಲರೂ ಬರ್ತಾರೆ ನೀ ಆ ಸರಿಗೆ ಫೋನ್ ಮಾಡ್ಕೆ ನಾಳೆ ಬರಕ್ಕೆ ಹೇಳಿ ನೋಡು ರೊಕ್ಕನ ತೊಗೊಂಬಾತ್ ಹೇಳುವ 10 ಮಂದಿ 10 ಲಕ್ಷ ತೊಗೊಂಬಾತ್ ಹೇಳ್ಬಿಡು ಎಲ್ಲರೂ 1 ಲಕ್ಷ ತೊಗೊಂಬಿಡ ಮತ್ತೆ ನಾ ಏನು ಮಾಡಲೇ 1 ಲಕ್ಷ ರೂಪಾಯಿ ತೊಗೊಂಡು ಇವ ನನಗೆ ನಟ್ ಬೇಡವೇ 1 ಲಕ್ಷ ರೂಪಾಯಿ ನೀ ಬೇಕಂದ್ರೆ ತಗೋ 1 ಲಕ್ಷ ರೂಪಾಯಿ ತೊಗೊಂಡಂದ್ರೆ ನನಗೆ ಮೆಟ್ಲೆ ಹೊಡಿತಾನೆ ಗೊತ್ತದಿಲ್ಲ ಏನು ಬೇಡವೇ ಈಗವ ಜೊತೆ ನನಗೇನು ಭಾಳ ಅಂದ್ರೆ 50,000 ರೂಪಾಯಿ ಸಾಕವೇವ 1 ಲಕ್ಷ ರೂಪಾಯಿ ಎಲ್ಲ ಬೇಡವೇವ ಬೇಕಂದ್ರೆ ಆಕಿ ಗುಂಡವ್ಗೆ ಕೊಡಿಸು 1 ಲಕ್ಷಕ್ಕೆ 2 ಲಕ್ಷ ಕೊಡಿಸು ನನಗೇನು ಬೇಡವಾ ನಂಗೆ 50,000 ರೂಪಾಯಿ ಆದ್ರೆ ಸಾಕು ಇಲ್ಲ ನನ್ನ ಗಂಡಗೆ ಗೊತ್ತಾಯ್ತಂದ್ರೆ ಮೆಟ್ ತೊಗೊಂಡು ಹೊಡಂಗ ಮತ್ತೆ ಅಯ್ಯ ಸುಬ್ಬಿ ಹಳೆ ಸುಬ್ಬಿ ನಿಂದ ಮಾರಿ ಆಯ್ತು ದಿಮಾಕ್ ಕೊಡ್ತಾರ ತಗೊಂತಂದ್ರೆ ಇಲ್ಲಾದ ದಿಮಾಕ್ ಮಾಡ್ತಾರ ಈಗ ಹೇಳ್ತೀನಿ ನೋಡ ಮತ್ತೆ ತಗೋತ್ರ ತಗೋ ಆಮೇಲೆ ಮತ್ತೆ ನನ್ನ ಬಲ್ ಬಂದು 200 ಕೊಡು 300 ಕೊಡು ಅಂತಂದ್ರೆ ನಾನು ಕೊಡಕಲ್ಲ ನೋಡ್ಬೇವ ಈಗ ಹೇಳ್ತೀನಿ ಮತ್ತ ನೀನಂತಕ್ಕೆ ನಾನು ರೊಕ್ಕ ಕೇಳಕ್ಕೆ ಬರಲ್ಲ ಸಾಕು ನನಗೆ 50,000 ರೂಪಾಯಿ ಅಟ್ಟೆ ಜರುತ್ತದ ಅಟ್ಟು ಸಾಕು ನನಗೆ ಮತ್ತೆ ಬೇಕಂದಾಗ ನಾ ಇಸ್ಕೋತೀನಲ್ಲ ಸಂಗನಾಗ ನಿನ್ನ ಬಲ್ಲೇನು ಯಾವಾಗ ಕೇಳಕ್ಕೆ ಬರಲ್ಲ ತಗೋ ಅಯ್ಯ ಆಯ್ತಾಯ್ತು ತಗೋರಿ ಯಾಕೆ ಜಗಳ ಮಾಡ್ತೀರಿ ಅವ್ರಿಗೆ ಹೇಳ್ತೀನಿ ಫಸ್ಟ್ ಅವ್ರು ಬಂದು ಬರ್ಕೊಂಡು ಹೋಗ್ತಾರ ಹೆಸರಲ್ಲಿ ಬರ್ಕೊಂಡು ಯಾರಿಗೆ ಎಷ್ಟೆಷ್ಟು ಬೇಕಾಗಿರುತ್ತೆ ಹೇಳಿ ಬರ್ಕೊಂಡು ಹೋಗ್ತಾರ ಆಮೇಲೆ ತಂದು ಕೊಡ್ತಾರ ಅವರು ನಾಳೆಗೆ ಏನು ತರಂಗಿಲ್ಲವ ಗುಂಡವ ಏನು ಹೌದಾ ನಾನು ರೊಕ್ಕ ಕೊಡ್ತಾರತ್ತ ಮಾಡಿದ್ದೆ ಮಾತು ಹೇಳುವ ಎಲ್ಲ ಹೇಳು ಮತ್ತೇನು ಮಾಡೋದದ ಎಷ್ಟು ದಿನ ಕಾದಿವತ್ತ ಇನ್ನೊಂದು 2 ದಿನ ಕಾಯಕ್ಕೆ ಏನಾಗ್ತದ ಆಯ್ತು ಹೇಳು ಅವ್ರು ಯಾವಾಗ ಕೊಡ್ತಾರೆ ಕೊಡ್ಲಿ ಪಾಪ ಮತ್ತೆ ಅವ್ರಿಗೂ ಗೊತ್ತಾಗಬೇಕಲ್ಲ ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕತ್ತ ಫೋನ್ ಮಾಡ್ಬೇಕ ನಾಳೆನೇ ಬರಲಿ ಬಂದು ಬರ್ಕೊಂಡು ಹೋಗಿ ಆತಾತ್ ತಗೋ ನಾ ಫೋನ್ ಮಾಡ್ತೀನಿ ಇವಾಗ ಹೋಗಿ ಮನೆಗೆ ಹೋಗಿ ಫೋನ್ ಮಾಡಿ ಮಾತಾಡ್ತೀನಿ ನಾಳೆನೇ ಬರಕ್ಕೆ ಹೇಳ್ತೀನಿ ನೋಡು ಮತ್ತು ನಾಳೆ ಎಲ್ಲರೂ ಹೊಲಗಿಲ್ಕ್ಕೆ ಹೋಗಂಗಿರ್ವ ನಾ ಒಬ್ಬಗೆ ಕೂತೇನು ಮಾಡಲಿ ಏನು ನಾಳೆ ಫೋನ್ಗೇನು ಮಾಡಿ ಬರ್ತಾರವರು ಎಲ್ಲರೂ ಮನೆ ತಕ ಇರ್ರಿ ಮುಂಜಾನೆ ಒಂದು 11 ಗಂಟೆಗೆ ಹಂಗೆ ಬಾ ಅಂತ ಹೇಳ್ತೀನಿ ಬರ್ತಾರೆ ನೋಡು ಎಲ್ಲರಿಗೂ ಹೇಳ್ಬಿಡು ಮತ್ತೆ ನೀ ಅಯ್ಯ ಆಯ್ತು ಹೇಳು ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಂಗೀನಾಗ ರೊಕ್ಕ ತೊಗೊಳಕ್ಕೆ ನಾವು ಎಷ್ಟು ಕಷ್ಟಪಡ್ಲಕತ್ತೀವಿ ಅಂತ ಹೇಳಿ ನೀವು ಹಿಂಗೆ ಕಷ್ಟಪಟ್ಟಿದ್ರಂದ್ರೆ ನಮ್ಮ ಮುಂದಿನ ವೀಡಿಯೋದಾಗ ನೋಡಿರಿ ನಾವೇನು ಮಾಡ್ತೀವಿ ಏನಿಲ್ಲ ಅಂತ ಹೇಳಿ ಎಷ್ಟು ರೊಕ್ಕ ತೊಗೋತೀವಿ ಹೆಂಗೆ ಏನಂತ ಹೇಳಿ ಎಲ್ಲ ತಿಳ್ಕೊರಿ ಮತ್ತು ನಮ್ಮ ವೀಡಿಯೋ ಇಷ್ಟ ಆಗ್ತಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡೋಕೆ ಹೋಗ್ಬೇಡ್ರಿ ಜರ ನಮಗೂ ಸಪೋರ್ಟ್ ಮಾಡಿರಿ ಒಂದಿಟ್ಟು ಹಾಂ ರೀ